ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂಗಳಿಗೆ ಭಾರೀ ಬೇಡಿಕೆ. ಗಗನಕ್ಕೇರಿ ಒಂದೇ ದಿನಕ್ಕೆ ಬೆಲೆ ಕುಸಿತ, ಬೇಸರ ವ್ಯಕ್ತಪಡಿಸಿದ ಹೂ ಬೆಳೆಗಾರರು. ವಾಟದ ಹೊಸಳ್ಳಿ ಕೆರೆ ನೀರಿನ ವಿವಾದ, ಭುಗಿಲೆದ್ದ ಅನ್ನದಾತರು, ಬೃಹತ್ ಕಾಲ್ನಡಿಗೆ ಜಾಥಾ ಮೂಲಕ ರೈತರ ಆಕ್ರೋಶ. ಜಿಲೆಟಿನ್ ದಾಸ್ತಾನು ಕಚೇರಿ ತೆರೆಯಲು ವಿರೋಧ, ನ್ಯಾಯಾಲಯದ ಮೊರೆ ಹೋಗಿದ್ದ ರೈತರು, ಸಮಸ್ಯೆ ಆಲಿಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಎಟಿಎಂನಲ್ಲಿ ಕಳ್ಳರ ಕೈಚಳಕ, ಡ್ರಾ ಮಾಡಿದ ಗ್ರಾಹಕರ ಹಣಕ್ಕೆ ಗಾಳ, ಕೊನೆಗೂ ಅಂಧರಾದ ಖದೀಮರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತರೇಹವಾರಿ ಹೂಗಳು ಬೇಕೇ ಬೇಕು. ಇದರಿಂದ ವಿವಿಧ ಹೂಗಳಿಗೆ ಗಗನಕ್ಕೇರಿದ ಬೆಲೆ ಒಂದೇ ದಿನಕ್ಕೆ ಕುಸಿದಿದ್ದು ಹೂ ಬೆಳೆದ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಅಂದರೆ ಸಿಲ್ಕ್ ಮಿಲ್ಕ್ ಸೇರಿದಂತೆ ಫಲಪುಷ್ಪ ಗಿರಿಧಾಮಗಳ ನಾಡು ಎಂದೇ ಖ್ಯಾತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಹೂ ಬೆಳೆಗೆ ಖ್ಯಾತಿಯಾಗಿದ್ದಾರೆ. ಮೇರಾಬುಲ್ ರೋಸ್, ಸೇವಂತಿ, ಕನಕಾಂಬರ, ಚೆಂಡು, ಸುಗಂಧರಾಜ ಸೇರಿದಂತೆ ತರವೇವಾರಿ ಹೂಗಳನ್ನು ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ. ಇನ್ನು ಕೆಲವು ದಿನಗಳಿಂದ ಹೂಗಳ ಬೆಲೆಯಲ್ಲಿ ತೀವ್ರ ಕುಸಿತ ಕಂಡಿತ್ತು. ಇದರಿಂದ ರೈತರು ಯಾಕಾದರೂ ಹೂ ಬೆಳೆದವು ಎಂದು ನೊಂದುಕೊಂಡಿದ್ರು. ಆದರೆ ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೂಗಳಿಗೆ ಭಾರೀ ಬೇಡಿಕೆ ಉಂಟಾಗುತ್ತೆ ಅಂತ ತೋಟಗಳ ತುಂಬಾ ನಾನಾ ತರದ ಹೂಗಳನ್ನ ಬೆಳೆದಿದ್ರು. ಅದರಂತೆ ಮಂಗಳವಾರ ಮಾರುಕಟ್ಟೆಗೆ ಹೂ ತಂದ ರೈತನ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಮಾರುಕಟ್ಟೆಯಲ್ಲಿ ಹೂ ದರ ಕೇಳಿ ಫುಲ್ ಖುಷಿಯಾಗಿದ್ರು. ಸೇವಂತಿ ಕೆಜಿಗೆ 300ರಿಂದ 400, ರೋಸ್ 200ರಿಂದ 250, ಚೆಂಡು ಹೂವು 80ರಿಂದ 150 ರು ಇದ್ದ ದರ ಅದೇ ದಿನ ಸುರಿದ ಭಾರೀ ಮಳೆಯಿಂದ ಹೆಚ್ಚಾಗಬೇಕಾಗಿದ್ದ ದರ ಬುಧವಾರ ಇದ್ದಕ್ಕಿದ್ದಂತೆ ದರ ಭಾರೀ ಕುಸಿತ ಕಂಡಿದೆ. ಸೇವಂತಿ 250ರಿಂದ 200, ಮಾರಿಗೋಲ್ಡ್ ರೋಸ್ 100ರಿಂದ 200, ಚೆಂಡು ಹೂವು 50ರಿಂದ 60, ಬಟನ್ಸ್ 80ರಿಂದ 100, ಚಾಕ್ಲೇಟ್ 100ರಿಂದ 120 ರುಗೆ ಕುಸಿತ ಕಂಡಿದೆ. ಹಿಡಿದು ಮಳೆ ಏನು ಕಡಿಮೆ ಇತ್ತು, ಅದಕ್ಕೋಸ್ಕರ ಒಳ್ಳೆ ರೇಟ್ ಇತ್ತು. ನಿನ್ನೆವರೆಗೂ ಚಾಮಂತಿಗೆ ಬಂದು 400ರಿಂದ 450 ಇತ್ತು, ರೋಸ್ ಹೂವಿಂದು 200ರಿಂದ 250 ಇತ್ತು, ಚೆಂಡು ಹೂವಿಂದು 80ರಿಂದ 120 ರೂಪಾಯಿ ಇತ್ತು, ಮಾರಿಗೋಲ್ಡ್ ಚಾಮಂತಿ 200ರಿಂದ 220 ರೂಪಾಯಿ ಇತ್ತು, ಮತ್ತು ಆಸ್ಟಾರ್ ಹೂವು ಬಂದು 180ರಿಂದ 250 ರೂಪಾಯಿವರೆಗೂ ಇತ್ತು. ಈ ಥರ ಒಳ್ಳೆ ಹೂಗಳು ರೇಟ್ಗಳೆಲ್ಲ ಪಾಲಿ ಹೌಸ್ ಹೂಗಳು ಬಂದು 400 ರೂಪಾಯಿಂದ 500 ರೂಪಾಯಿವರೆಗೂ ಇತ್ತು. ಅವೆಲ್ಲ ಒಳ್ಳೆ ರೇಟ್ ಇತ್ತು ಸರ್. ನಿನ್ನೆವರೆಗೂ ಅತಿಯಾದಂಥ ಮಳೆ ಬಂದಿರೋದಕ್ಕೆ ಮತ್ತು ಈ ದಿನ ವಿಪರೀತವಾದಂಥ ಜಾಮ್ ಆಗಿರೋದಕ್ಕೋಸ್ಕರ ಸುಮಾರು ರೈಲ್ವೆ ಗೇಟು, ಜೈನ್ ಹಾಸ್ಪಿಟ್ಲ್ವರೆಗೂ ಫುಲ್ಲು ಜಾಮ್ ಆಗೋಗಿ ರೈತರಿಗೆ ಒಳಗಡೆ ಎತ್ಕೊಂಡ್ಬರೋದಕ್ಕೆ ಟೈಮ್ ಸಿಗದಿರ ತಗೊಂಡಿರೋರು ಎತ್ಕೊಂಡು ಆಚೆ ಹೋಗೋದಕ್ಕೂ ಜಾಗ ಇಲ್ದಿರ, ಟೈಮ್ ಸಿಗದಿರ ಪಾಪ ಅವ್ರಿಗೆ ಟ್ರಾಫಿಕ್ ಜಾಮ್ ಆಗೋಗಿ ಹೂವು ಕೊಂಡ್ಕೊಳೋದಕ್ಕೆ ಭಯ ಬಿದ್ದು ಎಲ್ಲ ರೇಟ್ಗಳೆಲ್ಲ ಡೌನ್ ಆಗಿಬಿಟ್ಟಿದೆ ಸರ್. ತ್ಯಾವ ಆಗ್ಬಿಟ್ಟು ಮಳೆ ಬಿದ್ದು ತ್ಯಾವ ಆಗ್ಬಿಟ್ಟು ಹೂವು ಎಲ್ಲನೂ ನೆನ್ನೆ 300 ರೂಪಾಯಿ ಇರೋದು ಇವತ್ತು 150 ರೂಪಾಯಿ, 150 ರೂಪಾಯಿ ಇದ್ದಿದ್ದು 50 ರೂಪಾಯಿ, 60 ರೂಪಾಯಿ, ಚೆಂಡು 100 ರೂಪಾಯಿ ಇದ್ದಿದ್ದು 50 ರೂಪಾಯಿಗೆ ಬಂದಿದೆ ಇವತ್ತು. ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಪರೀತ ಡೌನ್ ಆಗಿಬಿಟ್ಟಿದೆ. ರೈತರಿಗೆಲ್ಲ ಸ್ವಲ್ಪ ಪಾಪ ನೆನ್ನೆವರೆಗೂ ಸಂತೋಷವಾಗಿರ್ತಾ ಇದ್ರು, ಇವತ್ತು ಸ್ವಲ್ಪ ಕಷ್ಟದಲ್ಲಿದ್ದಾರೆ ಪಾಪ ಇವತ್ತು. ಯಾಕೆಂದರೆ ಏನೋ ಹಬ್ಬಕ್ಕೆ ರೇಟ್ ಚೆನ್ನಾಗಿ ಬರ್ತೈತೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾಕ್ ಇಟ್ಕೊಂಡಿದ್ರು ತೋಟಗಳಲ್ಲಿ. ಇವತ್ತು ಹಬ್ಬ, ನಾಳೆ ಹಬ್ಬ ಐತೆ ಇವತ್ತು ಅಂತ ಹೇಳ್ಬಿಟ್ಟು ದಂಡೆಗೆ ಹೂವು ತಂದರು, ಎಲ್ಲ ತುಂಬ ಡೌನ್ ಆಗಿಬಿಟ್ಟೆ, ಸ್ವಲ್ಪ ಲಾಸ್ ಆಗ್ತಾ ಇದೆ ಇವತ್ತು. ಇನ್ನು ನಾಳೆ ನಾಡಿದ್ದು ಅಕಸ್ಮಾತ್ ಮಳೆ ಇಲ್ದಿರ ಶಬ್ಬಿ ಕೊಟ್ಟು ಟ್ರಾಫಿಕ್ ಏನೋ ಸಮಸ್ಯೆ ಕಡಿಮೆ ಆದರೆ ನಾಳೆ ನಾಡಿದ್ದು ಇನ್ನೂ ಸ್ವಲ್ಪ ರೇಟ್ ಆಗ್ಬೋದು ಅಂತ ಹೇಳಿದೆ. ಇವತ್ತು ಮಾತ್ರ ಸ್ವಲ್ಪ ಡೌನ್ ಆಗಿದೆ, ರೈತರಿಗೆ ಸ್ವಲ್ಪ ಇವತ್ತು ಲಾಸ್ ಆಗ್ತಾ ಇದೆ. ಮೊನ್ನೆ ಒಂದು ವಾರದಿಂದ ಒಳ್ಳೆ ರೇಟ್ ಇತ್ತು ಚೆನ್ನಾಗಿ, ಯಾಕೆಂದರೆ ಹೂವು ಕಡಿಮೆ ತರ್ತಾ ಇದ್ರು, ಎಲ್ಲ ಹಬ್ಬಕ್ಕೆ ಅಂತ ಸ್ಟಾಕ್ ಇಟ್ಕೊಂಡಿದ್ರು. ಅದರಿಂದ ಸ್ವಲ್ಪ ಲಾಸ್ ಆಗಿದೆ ಮಳೆಯಿಂದ, ಪ್ಲಸ್ ಟ್ರಾಫಿಕ್ ಜಾಮಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಮಿಕ್ಕಿದ ಬೇಕಾದಷ್ಟು ಜನ ಆಚೆ ಕಡೆ ಇರೋರು, ಬೇಕಾದಷ್ಟು ಜನ ಗಿರಾಕಿ ಎಲ್ಲ ಬಂದಿದ್ದಾರೆ. ಅಂದರೆ ಅವ್ರಿಗೆ ಒಳಗಡೆ ಬಂದು ಹೂವು ತಗೊಂಡು ಹೋಗೋಕ್ಕೆ ಜಾಗ ಸಿಗ್ತಾ ಇಲ್ಲ ಸರ್. ಅವ್ರಿಗೆ ಎಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ, ಅಷ್ಟೇ, ಇನ್ನೇನು ಇಲ್ಲ ಸರ್. ಇನ್ನು ಚಿಕ್ಕಬಳ್ಳಾಪುರದ ಹೂಗಳು ಕಲರ್, ಗುಣಮಟ್ಟ, ಶೈನಿಂಗ್ ಇರುತ್ತದೆ. ಇದರಿಂದ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೆಳೆಯುವ ಹೂಗಳಿಗೆ ದೇಶದಾದ್ಯಂತ ಬೇಡಿಕೆ ಇದೆ. ಇದರಿಂದ ಕಳೆದ 3 ದಿನಗಳಿಂದ ವಿವಿಧ ರಾಜ್ಯಗಳ ಹೂ ವರ್ತಕರು ಮುಗಿಬಿದ್ದು ಕೇಳಿದಷ್ಟು ಹಣ ನೀಡಿ ಹೂ ಖರೀದಿಯಲ್ಲಿ ತೊಡಗಿದ್ದಾರೆ. ಆದರೆ ಮಂಗಳವಾರ ಸುರಿದ ಭಾರೀ ಮಳೆಯಿಂದ ಹೂವಿನ ದರ ಕುಸಿತ ಕಂಡಿದೆ. ಮಳೆಗೆ ಹೂಗಳು ಒದ್ದೆಯಾಗಿ ರಫ್ತಾಗುವುದರಿಂದ ಹೂಗಳು ಕೊಳೆಯುತ್ತದೆ. ಹೀಗಾಗಿ ವ್ಯಾಪಾರಸ್ಥರು ಹಿಂದೆ ಸರಿದ ಕಾರಣ ಬೆಲೆ ಕುಸಿತ ಕಂಡಿದೆ. ರೈತರಲ್ಲಿ ಮಂಗಳವಾರವಿದ್ದ ಖುಷಿ ಬುಧವಾರ ಇಲ್ಲದಂತಾಗಿದೆ. ಪ್ರಕಾಶ್ ತಮ್ಮನಾಯಕನಹಳ್ಳಿ ವ್ಯಾನಿಶ್ ಬೆಳೆದಿದ್ರೆ, ಮೇರಾಬುಲ್ ಬೆಳೆದಿದ್ರೆ, ನಿನ್ನೆ ಇದ್ದಿದ್ದ ರೇಟ್ ಇವತ್ತಿಲ್ಲ. ನಿನ್ನೆ 300 ರೂಪಾಯಿ ಹೋಯ್ತು, ಇವತ್ತು 150, 100 ರೂಪಾಯಿ ಹೋಗ್ತಾವೆ. ನಿನ್ನೆಗೆ ಇವತ್ತು ಮಳೆ ಜಾಸ್ತಿ ಆಗಿ ಎಲ್ಲ ಅಧ್ವಾನ ಆಗೋಗೈತೆ. ಅದರಿಂದ ಇವತ್ತು ಲಾಸ್ ಫುಲ್ಲು, ಅದು ಎಲ್ಲ ಜಾಮ್ ಆಗೋಗೈತೆ. ಮಾರ್ಕೆಟ್ ವ್ಯವಸ್ಥೆನೇ ಇಲ್ಲ, ಯಾರು ಪೊಲೀಸವ್ರು ಇಲ್ಲ, ಯಾರೂ ಇಲ್ಲ ಇಲ್ಲೇ. ಸುಮ್ಮನೆ ನಾವು ಬೆಳಿಗ್ಗೆ 8 ಗಂಟೆಗೆ ಬಂದಿರೋದು, ಇವಾಗ 10 ಗಂಟೆ ಆಗೈತೆ ಬರೋಕೆ ಇಲ್ಲಿಗೆ.
ಲಾಸು ಫುಲ್ಲು ಆಗ್ತಾ ಇತ್ತು. ನೆನ್ನೆಗೂ ಇವತ್ತಿಗೂ ಇನ್ನೂ ಇವತ್ತು ಜಾಸ್ತಿ ಆಗಬೇಕಾಯಿತು. ನೆನ್ನೆಗೂ ಇವತ್ತಿಗೂ ಇವತ್ತು 300-400 ರೂಪಾಯಿಗೆ ಹೋಗ್ಬೇಕಾಯ್ತು. ಫುಲ್ ಡೌನ್ ಇವತ್ತು. ಯಾಕೆ ಡೌನ್ ಅಂದರೆ ಮಳೆ ಜಾಸ್ತಿ ಆಯಿತು, ಎಲ್ಲ ಜಾಮ್ ಆಗೋಯ್ತು. ಸರ್ಕು ಇವತ್ತು ಚೆಂಡು ಹೂವು ಕೇಳೋನಿಲ್ಲ. ನೆನ್ನೆ 120 ರೂಪಾಯಿ ಚೆಂಡು ಹೂವು, ಇವತ್ತು 50 ರೂಪಾಯಿ ಒಳಗಡೆ. ಮಳೆ ಬೀಳ್ದ ಹೋಗಿದ್ರೆ ಒಂದು 500 ರೂಪಾಯಿಗೆ ಹೋಗೋದು. ಹಾಂ, ಮಾಡೋಣ ಅಂತಿದ್ರಿ, ಎಲ್ಲಿ ಆಗಲೇ ಇಲ್ಲ. ಹೋದ ವರ್ಷನೂ ಆಗಿತ್ತು, ಒಳ್ಳೆ ಕಾಸಾಗಿತ್ತು. ಈಗಿತ್ತ ಎಲ್ಲಿ ಮಳೆ ಬಿದ್ದು ಅಧ್ವಾನ ಆಗೋಯ್ತು. ಹಾಂ, ಇವತ್ತು ಇಲ್ಲಾಂದ್ರೆ ಒಳ್ಳೆ ಕಾಸಾಗೋದು ರೈತರಿಗೆ. ಇವತ್ತು ಏನಂತ ಇದಿಲ್ಲ. ರಾಮಪ್ಪ ಚಲಕಾಯಿಲ್ಪರ್ತಿ. ಚೆಂಡು ಹೂವು, ಚಾಮಂತಿ, ರೋಸು 2 ಎಕರೆ. ಏನು 250ವರೆಗೂ ನೆನ್ನೆ ಇತ್ತು, 280ವರೆಗೂ ಹೋಯ್ತು. ಇವತ್ತು 180ನಿಂದ 150. ಚೆಂಡು ಹೂವು 60ನಿಂದ 50, 45ನಿಂದ ಹೋಗ್ತವೆ. ಮಳೆ ಜಾಸ್ತಿ ಆಗೋಗ್ಬಿಟ್ಟು ಎಲ್ಲ ಸ್ಟಾಕ್ ಇಟ್ಕೊಂಡು ರೈತರು ಎತ್ಕೊಂಡು ಬಂದವ್ರೆ. ಮಳೆ ಜಾಸ್ತಿ ಆಯಿತು, ರೇಟ್ಗಳು ಕಡಿಮೆ ಹೋಗ್ಬಿಟ್ಟವೆ. ನೆನ್ನೆವರೆಗೂ ವಾರದಿಂದ ರೇಟ್ಗಳು ಚೆನ್ನಾಗಿತ್ತು, ಇವತ್ತು ಜಾಸ್ತಿ ಕಡಿಮೆ ಹೋಗ್ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸ್ಟಾಕ್ ಇಟ್ಕೊಂಡಿದ್ರು. ಇವಾಗ ಮಳೆ ಒಂದು ಬಿತ್ತು, ರೇಟ್ಗಳು ಕಡಿಮೆ ಹೋಗ್ಬಿಟ್ಟು. ಬೇಜಾರೇನು ಹೇಳೋದೇನು ಸರ್, ನಾವು ಬೇಜಾರು, ಎಲ್ಲರೂ ರೈತರಿಗೆಲ್ಲ ಬೇಜಾರೇ ಇವತ್ತು. ರೇಟ್ಗಳ ಕಡೆ ನೋಡಿ, ಏನು ರೇಟ್ಗಳಿದ್ದೀರಿ, ಯಾರು ಮಾಡ್ತಾರೆ ಎಲ್ಲ, ಏನು ಮಾಡ್ತಾರೆ ರೇಟ್ಗಳಿದ್ದೀರಾ? ಏನು ರೈಲ್ವೆ ಗೇಟ್ ಹತ್ರನಿಂದ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಬರ್ತಾವ್ರೆ ಗಾಡಿಗಳೆಲ್ಲ ಜಮಾ ಆಗಿ. ಏನು ಮಾಮೂಲಿ ರೇಟ್ ಹೋಗ್ತವೆ, ಒಂದು 10-20 ರೂಪಾಯಿ ಹೆಚ್ಚು ಕಡಿಮೆ 200 ಮೇಲೆ ಹೋಗ್ತವೆ ಅಂದ್ಕೊಂಡಿದ್ವಿ. ಒಳಗಡೆ ಬಂದುಬಿಡ್ತು. ಈ ಸರ್ತಿ ಇಲ್ಲ. ಹಾಗೆ ವರಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ರೈತರು ಹೂ ಬೆಳೆಗಳನ್ನ ರೆಡಿ ಮಾಡಿಕೊಂಡಿದ್ರು. ಆದರೆ ದಿನನಿತ್ಯ ಮಾರುಕಟ್ಟೆಗೆ ಬರುವ ಹೂಗಳಿಗಿಂತ ಹಬ್ಬದ ಸಂದರ್ಭದಲ್ಲಿ ದುಪ್ಪಟ್ಟು ಹೂಗಳು ರೈತರು ಮಾರುಕಟ್ಟೆಗೆ ತಂದಿರೋದು ಒಂದಾದರೆ, ಇನ್ನೊಂದು ಕಡೆ ಮಂಗಳವಾರ ಸುರಿದ ಮಳೆಯಿಂದ ಹೂವಿನ ದರ ಕುಸಿತ ಕಂಡಿದೆ. ಮಾರುಕಟ್ಟೆಗೆ ಟ್ರಾಫಿಕ್ ಜಾಮ್ ಉಂಟಾಗಿ ಗಂಟೆಗಟ್ಟಲೆ ಕಾಯುವಂತಾಗಿ ತೊಂದರೆ ಅನುಭವಿಸಿದ್ದಾರೆ. ಹೆಸರು ಧನಂಜಯ ಅಂತೇಳಿ, ನಮ್ಮದು ಹೂನೇಗಲ್ಲ, ನಾವು ಶಾಮಂತಿ ಬೆಳೆದಿದ್ದೀವಿ. ನೆನ್ನೆ ಇದ್ದಿದ್ದು ಮೊನ್ನೆ ಇದ್ದಿದ್ದು ಬಜಾರ್ ಇವತ್ತಿಲ್ಲ. ಇಲ್ಲಿ ಫುಲ್ಲು ಜಾಮ್ ಆಗಿದೆ. ಮಾರ್ಕೆಟ್ ವ್ಯವಸ್ಥೆ ಬೇರೆ ಸರಿಯಿಲ್ಲ. ಇಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ಅಟ್ಲೀಸ್ಟ್ ಪೊಲೀಸವ್ರನ್ನಾದರೂ ಇಲ್ಲಿ ಜಾಮ ಇದು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಯ್ತು. ರೈತರುಗಳು ಕೇಳೋರೇ ಇಲ್ಲ. ಅದರಲ್ಲಿ ರೇಟ್ ಇಲ್ಲ, ಬಿದ್ದೋಗಿದೆ, ಮಳೆ ಬಿದ್ದಿದೆ. ನೆನ್ನೆ 250 ಹಾಕಿದ್ದೀವಿ ನಾವು ಶಾಮಂತಿ. ಇವತ್ತು ನೋಡಿದ್ರೆ 120, 130, 150 ಲಾಸ್ಟ್ ಆಗ್ತಾಯಿದೆ. ಚೆನ್ನಾಗಿರೋದೇನೋ ಒಂದು 200-220 ರೂಪಾಯಿ ಹೋಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕಂತಲೇ ಬೆಳೆದಿದ್ದು. ವ್ಯವಸ್ಥೆ ಸರಿಯಿಲ್ಲ, ಎಲ್ಲ ಗಿಡಗಳೆಲ್ಲ ಹೋಗ್ತಾವೆ. ಅವನು ರೇಟು ಇಲ್ಲ, ಏನಿಲ್ಲ. ಬೇಜಾರು ಸರ್, ಬೇಜಾರು, ವಿಪರೀತ ಬೇಜಾರು. ಒಂದು 300-350 ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್ ನಾವು. ಕಾಸು ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಒಟ್ಟಾರೆ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಹೂಗಳಿಗೆ ಬೆಲೆಯಿಲ್ಲ ಅಂತ ರೈತರು ಅಳಲನ್ನ ತೋಡಿಕೊಳ್ತಿದ್ರು. ಆದರೆ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂಗಳಿಗೆ ಒಮ್ಮೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆದ್ರೆ ಇನ್ನೊಮ್ಮೆ ರೈತ ಅಂದುಕೊಂಡಷ್ಟು ದರ ಸಿಗದೆ ಬೇಜಾರಲ್ಲಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಾವಿರಾರು ರೈತರು ಕಾಲ್ನಡಿಗೆ ಜಾಥಾ ನಡೆಸಿ ವಾಟದ ಹೊಸಳ್ಳಿ ಕೆರೆ ನೀರನ್ನ ಗೌರಿಬಿದನೂರು ನಗರಕ್ಕೆ ಕೊಂಡೊಯ್ಯಲು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ತೀವ್ರ ವಿರೋಧದ ನಡುವೆಯೂ ವಾಟದ ಹೊಸಹಳ್ಳಿ ಕೆರೆ ನೀರನ್ನ ಗೌರಿಬಿದನೂರು ನಗರಕ್ಕೆ ಕೊಂಡೊಯ್ಯಲು ಸಚಿವ ಬೈರತಿ ಸುರೇಶ್, ಎಂಸಿ ಸುಧಾಕರ್ ರವರಿಂದ ಶಾಸಕ ಪುಟ್ಟಸ್ವಾಮಿ ಗೌಡರು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿರುವ ಈ ವ್ಯಾಪ್ತಿಯ ರೈತರು ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದಿಂದ ಕ್ಷೇತ್ರದ ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡರ ನಿಲುವಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಹೋರಾಟಕ್ಕೆ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಾಟದಹೊಸಹಳ್ಳಿ ಗ್ರಾಮದಿಂದ ರಸ್ತೆ ಮೂಲಕ ಸಾವಿರಾರು ರೈತರ ಪಾದಯಾತ್ರೆ ತಾಲೂಕು ಕಚೇರಿಗೆ ತಲುಪಿತು. ಕೆರೆ ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ, ನಮ್ಮ ಕೆರೆಗೆ ಮೊದಲು ಎತ್ತಿನಹೊಳೆ ಪೈಪ್ಲೈನ್ ಹಾಕಬೇಕು. ಈ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನ ಈ ಕೂಡಲೇ ಕೈಬಿಡಬೇಕು. ಈ ಕೆರೆ ನೀರನ್ನ ಸುತ್ತಮುತ್ತಲ ಕೆರೆಗಳಿಗೆ ಹರಿಸಬೇಕು. ನಂತರ ಕೆರೆಯ ಹೂಳನ್ನ ಎತ್ತಿ ತೂಬುಗಳನ್ನ ಹಾಗೂ ಕೆರೆ ಕಟ್ಟೆಯನ್ನ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಬೇಕು. ನಮ್ಮ ಬೇಡಿಕೆಗಳಿಗೆ ಸರ್ಕಾರದಿಂದ ನಮಗೆ ಒಂದು ಆಧಾರ ಮಾಡಿಕೊಡಬೇಕು. ಮೊನ್ನೆ ಮಾಡಿದ ಗುದ್ದಲಿ ಪೂಜೆ ಅಮೃತ್ 2 ಪೈಪ್ಲೈನ್ ಕಾಮಗಾರಿ ಕೂಡಲೇ ನಿಲ್ಲಿಸಬೇಕು. ಇಲ್ಲದಿದ್ದರೆ ಈ ಒಂದು ಹೋರಾಟ ತೀವ್ರ ರೂಪಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಮತ್ತು ಈ ಒಂದು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಿಲ್ಲುವುದಿಲ್ಲ ಎಂದು ಹೇಳಿದ್ದಾರೆ. ಬೇಡಿಕೆ ನೀವು ತಕ್ಷಣ ಈಡೇರಿಸಬೇಕು. ಒಂದನೇದು ಬಂದ್ಬಿಟ್ಟು ಏನು ಎತ್ತಿನಹೊಳೆ ಪೈಪ್ಲೈನ್ ಹಾಕ್ತೀರಾ, ಈಗ ಅಮೃತ್ 2.0 ಹಾಕ್ತಿದ್ದೀರಲ್ಲ ಪೈಪ್ಲೈನು, ಆ ಪೈಪ್ಲೈನ್ ತಕ್ಷಣ ನಿಲ್ಲಿಸಿ ಎತ್ತಿನಹೊಳೆ ಪೈಪ್ಲೈನ್ ನಾವು ನಮ್ಮ ಕೆರೆಗೆ ಹಾಕಬೇಕು. ಅದಾದ ಮೇಲೆ ನೀವು ಈ ಕಾಮಗಾರಿ ಪೈಪನ್ನು ಹಾಕಬೇಕು. ಎರಡನೇದು ಬಂದು ಅಲ್ಲಿರ್ತಕ್ಕಂಥ ನೀರನ್ನ ಮಣಿವಾಲ, ಮುದ್ರೋಡು, ಜೀಲಾಗುಂಟೆ, ಸಾಧಾರಣ ಕೆರೆಗಳು ಖಾಲಿಯಾಗಿವೆ. ಆ ಕೆರೆಗಳಲ್ಲಿ ಅಲ್ಲಿರ್ತಕ್ಕಂಥ ನೀರನ್ನ ಈ ಕೆಳಗೆ ಇರ್ತಕ್ಕಂಥ ಕೆರೆಗಳೆಲ್ಲ ತುಂಬಿಸಿ ಅಲ್ಲಿರ್ತಕ್ಕಂಥ ಹೂಳು ತೆಗಿಬೇಕು. ಯಾಕಂದ್ರೆ ಮೈನರ್ ಡಿಪಾರ್ಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ, ಸಣ್ಣ ನೀರಾವರಿ ಇಲಾಖೆ ಅವರು ಒಂದು ದಾಖಲೆ ಕೊಟ್ಟಿದ್ದಾರೆ ನನಗೆ. ಆ ಕೆರೆಗೆ ಸಾಮರ್ಥ್ಯ ಕಮ್ಮಿ ಆಗಿದೆ, 19 ಅಡಿ ಹೂಳು ತುಂಬಿದೆ, ಕೆರೆ ಕೆಟ್ಟೆ ತೂಗು ಶಿಥಿಲಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿರ್ತಕ್ಕಂಥ ನೀರು ಖಾಲಿ ಮಾಡಬೇಕು, ಹೂಳು ತೆಗಿಬೇಕು. ಆ ನೀರನ್ನು ತುಂಬಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಮೂರನೇ ಪಾಯಿಂಟು, ನಮಗೆ ಸುಮಾರು 1932ರಲ್ಲಿ ಗುಡಬಂಡೆ ಕೆರೆ ನಮ್ಮ ಕೆರೆಗೆ ಅಡ್ಡಲ ಕಟ್ಟಿದ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಕ್ಟೋಬರ್ ತಿಂಗಳು 2ನೇ ತಿಂಗಳಲ್ಲಿ ಗುಡಬಂಡೆ ಕೆರೆ ತುಂಬಿದಾಗ ಅಲ್ಲಿ ಕೋಡೆ ಸಂದರ್ಭದಲ್ಲಿ ಆ ನೀರನ್ನು ನಮ್ಮ ಕೆರೆಗೆ ತುಂಬಿಸಿ ನಾವು ಜೀವನ ಮಾಡ್ಲಿಕ್ಕೆ ಅನುಕೂಲ ಮಾಡಿದ್ದಾರೆ. ಅವನ್ನ ಸರ್ಕಾರಿ ಸುತ್ತೋಲೆ ಮಾಡಿ ಅದು ಮುಂದುವರಿಸಬೇಕಾಗುತ್ತೆ. ಏನು ಅದು ಇನ್ನೊಂದು ಚಾಲೆಂಜ್ ತುಂಬಾ ಚೆನ್ನಾಗಿ ಮಾಡ್ತಾರೆ. 18 ವರ್ಷದಿಂದ 19 ವರ್ಷದಿಂದ ಮಾಡಿ ಎಷ್ಟೋ ಜನ MLA ಮಿನಿಸ್ಟ್ರಿಗಳು ಕಳೆದೋಗ್ಬಿಟ್ಟವ್ರೆ. ಎತ್ತಿನಹೊಳೆ ತಂದು ಎಲೆಕ್ಷನ್ ಆಗ್ತದೆ, ಇಲ್ಲಾಂದ್ರೆ ಹಾಕಲ್ಲ ಅಂತ ಅವ್ರು ಸ್ವಲ್ಪ ಮನೇಲಿ ಕುತ್ಕೊಂಡ್ಬಿಡ್ತಾರೆ. ನೀವ್ ಹೇಳಿದೀರಾ 2027 ಜುಲೈ 25ನೇ ತಾರೀಕು ಸಬ್ಬನಹಳ್ಳಿ ಕೆರೆಗೆ ನೀರು ಬಂದಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀರಾ ಅಂತ ಹೇಳಿದೀರಾ. ಈ ಡೇಟ್ ಎಲ್ಲರೂ ನೆನ್ಪಿಟ್ಕೊಂಡ್ರೆ 2027 ಜುಲೈ 25ನೇ ತಾರೀಕು ಅವ್ರು ಹೇಳಿರೋ ಡೇಟ್, ಆ ಡೇಟ್ ಒಳಗಡೆ ನಮ್ಮ ಕೆರೆಗೆ ನೀರು ಬರುತ್ತೆ ಅಂತ ನಾನು ಸವಾಲು ಮಾಡ್ತಾ ಇದ್ದೀನಿ. ಆ ಡೇಟ್ ಒಳಗಡೆ ನಮ್ಮ ಕೆರೆಗೆ ನೀರು ಬರಲ್ಲ. ನೀರು ಬಂದಿದ್ದಾದ್ರೆ ನಾವೇ ಬಿಟ್ಕೊಡ್ತೀವಿ ನಿಮ್ಗೆ ಇವತ್ತು ಯೋಜನೆಗೆ ನೀರು. ಹೌದಾ ಇಲ್ಲ? ನಿಮ್ ಬರೀ ದುಡ್ಡು ಅಡಿಕೆ ಮಾತಾಡ್ಕೊಂಡು ಜನರನ್ನ ಏರ್ಮರಿಸ್ಕೊಂಡು ನಮಗೊಟ್ಟವ್ರವ್ರಿಗೂ ಬೆಂಕಿಡುವಂತ ಕೆಲಸ ದಯವಿಟ್ಟು ಮಾಡಿ ಶಾಸಕರೇ, ನಿಮ್ಮಲ್ಲಿ ಕೇಳ್ಕೊಂಡು ಮನವಿ ಮಾಡ್ತಾ ಇದ್ದೀನಿ. ಹಣ ಟೋನಲ್ಲಿರೋ ಅಂತಂದ್ರೆ ನಮ್ಮನ್ನು ಬೇಕಾಗ್ಬೇಡ್ರಿ. ನಮ್ಮ ಹೊಟ್ಟೆ ಬಾರ್ಗೋಸ್ಕರ ಇವತ್ತು ನಾ ಕಿತ್ತೋಗ್ತಾ ಇರೋದು. ಒಂದು ಮಾತು ಹೇಳ್ತೀನಿ, ಇವತ್ತು ಇಷ್ಟು ಜನ ಸೇರೋ ಕಾರಣ ಏನು ಅಂದ್ರೆ ಮೊನ್ನೆ 400 ಜನ ಬೇಕಿಗಳು ಬಂದ್ರೆ ಗುದ್ದಲಿ ಪೂಜೆಗೆ ನೀವೇನಿದ್ದಿದ್ದು ಸರ್ 4 ಜನ ಇದ್ದಾರೆ, 4 ಜನ ಜೊತೆ 10 ಜನ ಇಟ್ಕೊಂಡು 4 ಜನ ಬಂದು ಮಾಡ್ತಾರಂತ ಶಾಸಕರು 4,000 ಜನ ಏನಕ್ಕೆ ನಿಮ್ಮ ವಿರುದ್ಧ, ನಿಮ್ಮ ಅವೈಜ್ಞಾನಿಕ ಯೋಜನೆ ವಿರುದ್ಧ ಯಾಕೆ ಸರಿಯೋದು? ನೀವು ಖಂಡಿತ ಇವತ್ತು ನೋಡ್ತಾ ಇರ್ತೀರಾ. 4 ಜನ ಯಾರು ನಮ್ಮಿಂದ ಇರೋರಲ್ಲ, ನಮ್ಮ ಹಿಂದೆ ಇರುವಂತ ನಮ್ಮ ಮುಂದೆ ಇರೋ ರೈತರಿಗೂ, ನಮ್ಮ ಮುಂದೆ ಇರೋ ರೈತರಿಗೂ ಅದು ತಿಳ್ಕೊಳ್ಬೇಕು ನೀವು. ನಾವು ಏನದು ನೋಡಿ, ನಮ್ಮ ಹೋರಾಟಕ್ಕೆ ಬಲ ಇದೆ ಅಂತ ಹೇಳಿದ್ರೆ ನಮ್ಮ ಹೋರಾಟಕ್ಕೆ ಅವ್ರು ಯಾರು ಇಲ್ಲಿ ಜನಪ್ರತಿನಿಧಿಗಳು ಹೇಳ್ತಿದ್ರು ಕಾಣದ ಕೈಗಳು ಅಂತ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಕಾಣದೇ ಇರುವಂತ ಕೈಗಳು ಇದೇ ರೈತರ ಕೈಗೆ ಅವ್ರು ಕಾಣದೇ ಇರೋದು. ಯಾಕಂದ್ರೆ ದೊಡ್ಡ ಸಾಕಾರರು ಬಂಗ್ಲೆ ಕೊಟ್ಟಿರೋರು ವಾಚ್ಮ್ಯಾನ್ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ಕೆಳಗಿಂದ ಮೆಟ್ಟು 10 ಮಂದಿ ಇರ್ತಾನೆ, ಮೇಲೆ 10 ವರ್ಷಕ್ಕೆ ನಮ್ಗೆ ಇದು ಮಾಡೋದು. ನಾನು ಯಾವತ್ತು 5, 6, 7 ಕಿಲೋಮೀಟರ್ ನಾನು ಓಡಾಡಿನಪ್ಪ. ಇವತ್ತೇ ನನ್ನ ಲೈಫ್ ಅಲ್ಲಿ ಇನ್ನೊಂದು 10 ವರ್ಷಕ್ಕೆ ಓಡಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ರೈತರಿಗೋಸ್ಕರ ಅಲ್ವಾ? ನಮ್ಮ ಕಷ್ಟ ಗೊತ್ತಿರೋರಿಗೆ, ನಮ್ಮ ಕಷ್ಟ ಗೊತ್ತಿರೋ ವ್ಯಕ್ತಿಗೆ ನಮ್ಮ ಪ್ರಾಬ್ಲಮ್ ಬಗ್ಗೆ ಗೊತ್ತಾಗುತ್ತೆ. ಕಷ್ಟ ಗೊತ್ತಿರೋ ವ್ಯಕ್ತಿಗೆ ಹೋಗ್ಬಿಟ್ಟು ಬಾಯ್ ಮಾಡ್ಕೊಂಡು ನಮ್ ಕಷ್ಟ ಗೊತ್ತಾಗುತ್ತಾ? ಇವಾಗ ಏನಪ್ಪ, ಯಾರದು ಇಲ್ಲ, ಇಷ್ಟು ಜನ ಬಂದಿದ್ರ, ಎತ್ತಿನಹೊಳೆ ನೀರು ಬರುತ್ತಾ ಕೆಲಸ ಬರುತ್ತಾ?
ಇನ್ನು ಇದೇ ಸಂದರ್ಭದಲ್ಲಿ ಸಿಇಟಿಯು ಸಿದ್ದಗಂಗಪ್ಪ, ದಲಿತ ಪರ ಸಂಘಟನೆಗಳ ಜಿಲ್ಲಾ ಸಂಚಾಲಕ ಸಿಜಿ ಗಂಗಪ್ಪ, ಎಕೆಆರ್ಎಸ್ ರವಿಚಂದ್ರ ರೆಡ್ಡಿ, ಕೋಡಿರ್ಲಪ್ಪ, ಬಂಟಪಲ್ಲಿ ಮೂರ್ತಿ, ಹುಲಿಕುಂಟೆ ಅಶ್ವತ್ಥಪ್ಪ ಮತ್ತಿತರರು ಇದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬಿಜೆಪಿ ಯುವ ಮುಖಂಡರು ಹಾಗೂ ಸಮಾಜ ಸೇವಕರಾದ ಹರೀಶ್ ಕೆ ರೆಡ್ಡಿ ಅಣ್ಣನವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಹರೀಶ್ ಕೆ ರೆಡ್ಡಿ ಅಣ್ಣನವರ ಅಭಿಮಾನಿಗಳು. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, ಸಿಸಿಟಿವಿ ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ? ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕ ವೃಂದ, ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್: BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಜಿಲೆಟಿನ್ ದಾಸ್ತಾನು ಕಚೇರಿ ತೆರೆಯುತ್ತಿರುವುದನ್ನು ವಿರೋಧಿಸಿ ರೈತರು ನ್ಯಾಯಾಲಯದ ಮೊರೆ ಹೋಗಿದ್ದ ಹಿನ್ನೆಲೆ ನ್ಯಾಯಾಲಯದ ಆದೇಶದಂತೆ ಜಿಲ್ಲಾಧಿಕಾರಿ ರವೀಂದ್ರ ಅವರು ಸ್ಥಳ ಪರಿಶೀಲನೆ ನಡೆಸಿದರು. ಬೆಳೆ ಮಾಡೋಕ್ಕೆ ಬಂದರೆ ಲೇಬರ್ ಬರಲ್ಲ, ಐನದೇ ಪ್ರಾಬ್ಲಮ್. ಅದ್ರ ಮೇಲೆ ಇಲ್ಲ ಒಂದು ಕುಡಿ ಜನಗಳು ಸುಮಾರು ಅಂದರೆ 5-6 ಊರಿಗೆ ಮಾಡಿ 5-6 ಊರಿಂದ ಬರ್ತಾರೆ. ಬೇಸಿಗೆ ಕಾಲ ಬಂದರೆ ಇಲ್ಲೇ ಬರ್ತಾರೆ. ನೀರಿರ್ತದೆ, ಇಲ್ಲಿ ಊರಿದೆ, ಹಂಸಂದ್ರ, ಹುಣಸನೊಡ್ಡು, ಮುಳ್ಳಹಳ್ಳಿ, ಕಡಪಲ್ಲಿ ಇಲ್ಲೇ ಬರ್ತಾರೆ.
ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ಪುಲಸಾನಿ ಒಡ್ಡು ಸರ್ವೆ ನಂಬರ್ 34/5 ಜಮೀನನ್ನ ಭೂ ಪರಿವರ್ತನೆ ಮಾಡಿ ಜಿಲೆಟಿನ್ ದಾಸ್ತಾನು ಕಚೇರಿ ತೆರೆಯಲು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅವರ ಅರ್ಜಿಯಂತೆ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಎನ್ಒಸಿ ನೀಡಿದ್ದಾರೆ. ಆದರೆ ಸ್ಥಳೀಯ ರೈತರು ಇದನ್ನ ವಿರೋಧಿಸಿ ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ರಿಟ್ ಪಿಟಿಷನ್ ಹಾಕಿದ್ದು, ನ್ಯಾಯಾಲಯ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಸ್ಥಳಕ್ಕೆ ಆಗಮಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದ ರೈತರನ್ನ ಕರೆಸಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಇನ್ನು ಈ ವೇಳೆ ಜಿಲ್ಲಾಧಿಕಾರಿಗಳು ರವೀಂದ್ರ ಮಾತನಾಡಿ, ರೈತರಿಂದ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ. ಕೂಡ ರೀಡಿಂಗ್ ಅನ್ನು ತೆಗೆದುಕೊಂಡಾಗ ಅವೆರಡು ರೀಡಿಂಗ್ ಅನ್ನು ಕೂಡ ಒಪ್ಪಿರ್ತಕ್ಕಂಥದ್ದನ್ನು ನಾನು ಇಲ್ಲಿಗೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಗ್ರಾಮ ಎಲ್ಲಿ ಒಂದು ಡ್ವೆಲ್ಲಿಂಗ್ ಹೌಸಸ್ ಎಲ್ಲಿ ಬರುತ್ತೆ ಅದನ್ನು ಮಾಡ್ಕೊಂಡಿದ್ದೀವಿ. ಇನ್ನೊಂದು ಕುರಿ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಕೇಂದ್ರ ಇದೆ, ಅಲ್ಲೂ ಕೂಡ ಜನ ವಾಸ ಮಾಡ್ತಾರೆ, ಅದೊಂದು ಪಾಯಿಂಟ್ ತೊಗೊಂಡಿದ್ದೀವಿ. ಈ ಕಡೆ ಎಂಥ ಗ್ರಾಮ ಇದು, ನಲ್ಗೊಂಡರನ ಹಳ್ಳಿ. ಈ ಗ್ರಾಮದಲ್ಲಿಯೂ ಕೂಡ ಈ ಗ್ರಾಮದ ಒಂದು ಡ್ವೆಲ್ಲಿಂಗ್ ಹೌಸು ಆ ಜಾಗಕ್ಕೆ ಎಷ್ಟು ದೂರದಲ್ಲಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಅದನ್ನು ಕೂಡ ಒಂದು ರೀಡಿಂಗನ್ನು ತೆಗೆದುಕೊಂಡಿದ್ದೀವಿ. ಇಷ್ಟೆಲ್ಲ ನಾವು ರೀಡಿಂಗನ್ನು ತೆಗೆದುಕೊಂಡು ನಾವೀಗ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ರಸ್ತೆ ಸಂಪರ್ಕನೂ ಕೂಡ ಏನು ಕನ್ವರ್ಷನ್ ಮಾಡೋ ಸಂದರ್ಭದಲ್ಲಿ 30 ಅಡಿ ರಸ್ತೆಯನ್ನು ನಾವು ತೋರಿಸ್ಕೊಂಡೇ ಕನ್ವರ್ಷನ್ ಮಾಡಿದ್ದೀವಿ ಅಂತೇಳಿ ಯಾರು ಮ್ಯಾಗ್ಝಿನನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ ಅವರು ಹೇಳ್ತಾ ಇದ್ದಾರೆ. ಗ್ರಾಮಸ್ಥರು ಅವರು ಮಾಡಿರ್ತಕ್ಕಂಥ ಸ್ಕೆಚ್ಚನ್ನು ನಮಗೆ ತೋರಿಸ್ಬೇಕು, ಮತ್ತು ಅವರಿಗೆ ಕೆಲವೇ ಅವಕಾಶಗಳು ಅವ್ರ ಜಮೀನೆಲ್ಲಿದೆ ಅಲ್ಲಿ ತನಕ ಮಾತ್ರ ಬರ್ತಾ ಇದೆ. ಮುಂದಿನ ಜಮೀನುಗಳು ಬೇರೆಯವರು ಇರೋದ್ರಿಂದ ಏನಾಗುತ್ತೆ, ಗ್ರಾಮಕ್ಕೆ ಅಕ್ಸೆಸ್ ಆಗಲ್ಲ, ಅದು ಮೇನ್ ರೋಡಿಗೆ ಕನೆಕ್ಟಿವಿಟಿ ಆಗಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ನಾಳೆ ದಾಸ್ತಾನನ್ನು ಮಾಡಲಿಕ್ಕೆ ಅಂತ ಹೊರಟಾಗ ದಾಸ್ತಾನು ಮಾಡ್ತಕ್ಕಂತಹ ಒಂದು ಏನು ವೆಹಿಕಲ್ಸ್ ಇರ್ತವೆ ಅದು ಗ್ರಾಮದ ಒಳಗಡೆ ಪಾಸಾಗಿ ಹೋಗಬೇಕಾಗುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಪರಿಗಣಿಸಬೇಕು. ಮುಖ್ಯ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಶಾಂತಿಯುತವಾಗಿ ಇರ್ತಕ್ಕಂಥದ್ದು ಮುಖ್ಯ, ಅವರ ಹಿತರಕ್ಷಣೆಯೂ ಕೂಡ ಮುಖ್ಯ ಆಗಿರುತ್ತೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಇವತ್ತು ನಮ್ಮ ಸ್ಥಳ ಪರಿಶೀಲನಾ ಕಾಲಕ್ಕೆ ಗದ್ದಲ ಗಲಾಟೆ ಇಲ್ದಂಗೆ ವಾಸ್ತವಾಂಶದ ಒಂದು ವಿಷಯವನ್ನು ನನ್ನೊಂದಿಗೆ ಭಾಳ ಕೂಲಂಕುಷವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಇವತ್ತಿನ ಸ್ಥಳ ಪರಿಶೀಲನಾ ವರದಿ ಕಾಲಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಬಂದು ಭದ್ರತೆಯನ್ನು ಇವತ್ತು ಒದಗಿಸಿದ್ದಾರೆ. ಹಾಗಾಗಿ ಈ ಒಂದು ಸ್ಥಳ ಪರಿಶೀಲನಾ ಕಾರ್ಯಕ್ಕೆ ಸಹಕರಿಸಿದಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಕ್ಕೂ ಮತ್ತು ಎಲ್ಲ ಊರಿನ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ವಂದಿಸ್ತೀನಿ. ನಮಸ್ಕಾರ. ನಾನು ತೀರ್ಮಾನ ತಗೊಂಡು ಅದಕ್ಕೆ ಬಂದಿರೋದು, ಗೊತ್ತಾಯ್ತಲ್ಲ. ಥ್ಯಾಂಕ್ ಯು. ಆ ಥರ ಏನಾರು ಇದ್ದರೆ ಇಲ್ಲ, ಅದನ್ನು ಸ್ಥಳ ಪರಿಶೀಲನೆ ಮಾಡಿರಿ. ನಿಯಮ ಬಾಹಿರವಾಗಿದ್ದರೆ ಸ್ಟಾಪ್ ಮಾಡಿ. ಒಟ್ಟಾರೆ ಜಿಲೆಟಿನ್ ದಾಸ್ತಾನು ಕಚೇರಿಯಿಂದ ಸಮಸ್ಯೆ ಆಗುತ್ತದೆ ಎಂದು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದು, ಯಾವ ರೀತಿ ವರದಿ ಸಲ್ಲಿಸುತ್ತಾರೋ ಕಾದು ನೋಡಬೇಕಾಗಿದೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇಲ್ಲೊಂದು ಕಡೆ ಹಣ ಡ್ರಾ ಮಾಡಲು ಎಟಿಎಂ ಮೆಷಿನ್ ಬಳಿ ಹೋದ್ರೆ ಅಲ್ಲಿ ಅದೊಂದು ಗ್ಯಾಂಗ್ ಡ್ರಾ ಮಾಡಿದ ಹಣ ಗ್ರಾಹಕರ ಕೈಗೆ ಸಿಗದಂತೆ ಮಾಡಿ ಹಣವನ್ನು ಎಗರಿಸ್ತಾ ಇದ್ರು. ಇದೀಗ ಖತರ್ನಾಕ್ ಕಳ್ಳರ ಗ್ಯಾಂಗ್ ಅಂದರಾಗಿದೆ. ಈ ಕುರಿತು ಒಂದು ವರದಿ. ಇತ್ತೀಚೆಗೆ ಕೆಲವು ವ್ಯಾಪಾರಿಗಳು ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳ ಮುಂದೆ ಕ್ಯಾಶ್ ಅಂಡ್ ಕ್ಯಾರಿ, ನೋ ಯುಪಿಐ, ಆನ್ಲೈನ್ ಹಣ ವರ್ಗಾವಣೆ ಇಲ್ಲ ಎನ್ನುವ ಬೋರ್ಡ್ಗಳನ್ನು ಹಾಕಿದ್ದು ನೋಡಿರ್ತೀವಿ. ಇದರಿಂದ ಕೆಲವರು ಮತ್ತೆ ಬ್ಯಾಂಕ್ನ ಎಟಿಎಂ ಮಷೀನ್ ಬಳಿ ಹಣ ಡ್ರಾ ಮಾಡಲು ಕ್ಯೂ ನಿಂತಿರುವುದು ಸಹ ಗೊತ್ತೇ ಇದೆ. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಕೆನರಾ ಬ್ಯಾಂಕ್ನ ಎಟಿಎಂಗಳಿಗೆ ಹೋಗಿ ಕೆಲವು ಗ್ರಾಹಕರು ಎಂದಿನಂತೆ ಹಣ ಡ್ರಾ ಮಾಡಿದ್ರು. ಆದರೆ ಹಣ ಡ್ರಾ ಆಗಿರುವ ಮಾಹಿತಿ ಬಂದರೂ ಎಟಿಎಂ ಮಷೀನ್ನಿಂದ ಹಣ ಮಾತ್ರ ಕೈಗೆ ಸಿಗುತ್ತಿರಲಿಲ್ಲ. ಕೆಲವು ಗ್ರಾಹಕರು ಚಿಕ್ಕಬಳ್ಳಾಪುರ ನಗರದ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಬಿ ಸುರೇಶ್ ರಾವ್ ಅವರಿಗೆ ದೂರು ನೀಡಿದ್ರು. ಇದರಿಂದ ಅನುಮಾನಗೊಂಡ ಬ್ಯಾಂಕ್ ಮ್ಯಾನೇಜರ್ ಚಿಕ್ಕಬಳ್ಳಾಪುರ ನಗರ ಪೊಲೀಸರಿಗೆ ದೂರು ನೀಡಿದ್ರು. ಇದೀಗ ಪೊಲೀಸರ ತನಿಖೆಯಲ್ಲಿ ಹಣ ಕದಿಯುವ ರಹಸ್ಯ ಬಯಲಾಗಿದೆ.
చేస్తారు. అమౌంట్ కట్ అయింది లేదని తెలియదు నీకే. ಚಿಕ್ಕಬಳ್ಳಾಪುರ ಶಾಖೆಯ ATM ಅಲ್ಲಿ 2 ATM ಅಲ್ಲಿ ಅದು ಕ್ಯಾಶ್ ಬರುವ ಹೊರಸೂಸುವ ಕಿಂಡಿಗೆ ಒಂದು ಫ್ಲೈವುಡ್ ಶೀಟನ್ನು ಅಂಟಿಸಿ ಕಸ್ಟಮರು ಅವ್ರಿಗೆ ಗೊತ್ತಿರೋಲ್ಲ, ಅವರು ಹಣ ಡ್ರಾ ಮಾಡ್ತಾರೆ. ಹಣ ಡ್ರಾ ಮಾಡಿದ ನಂತರ ಅಮೌಂಟ್ ಕಟ್ಟಾಗಿರುತ್ತೆ. ಅಮೌಂಟ್ ಕಟ್ಟಾದರೆ ಅವ್ರಿಗೆ ತೆಗಿಲಿಕ್ಕೆ ಬರೋಲ್ಲ. ಅವರು ಹೋದ ನಂತರ ಇವರು ಒಳಗೆ ಹೋಗಿ ಆ ಫ್ಲೈವುಡನ್ನು ಮುರಿದು ಅಮೌಂಟನ್ನು ತೆಗೆದುಕೊಂಡು ಹೋಗ್ತಾರೆ ಅವರು. ಸಾರ್ವಜನಿಕರು ಹೇಗೆ ಜಾಗೃತರಾಗಿರಬೇಕು? ಇದಕ್ಕೋಸ್ಕರ ನಾವು ಎಲ್ಲ ಬೋರ್ಡ್ ಹಾಕಿದ್ದೇವೆ. ಯಾರು ಅಪರಾಧಿತರು ಅಥವಾ ಸಂಶಯ ಇದ್ದವರ ಬೋರ್ಡನ್ನು ನಾವು ATM ಹೊರಗೆ ಹಾಕಿದ್ದೇವೆ. ಹಾಗೂ ATM ಆಪರೇಷನ್ ಮಾಡೋ ಮುಂಚೆ ಅದನ್ನು ಚೆಕ್ ಮಾಡಲಿಕ್ಕೆ ನಾವು ಬೋರ್ಡ್ ಹಾಕಿದ್ದೇವೆ, ಹೊರಗಡೆ ನೋಟಿಸ್ ಬೋರ್ಡ್ ಹಾಕಿದ್ದೇವೆ. ಹೆಸರು ಭಾಗ್ಯಂದರ್ ಸರ್. ಬೆಳಗ್ಗೆ 7:15 ಹೋಗಿದ್ದೀನಿ ಸರ್. ಕಾರ್ಡ್ ಹಾಕಿದ್ದೀನಿ ATMಗೆ. ಅವ್ರ ದುಡ್ಡು 2,700 ರೂಪಾಯಿ ಮಾಡಿದ್ದೀನಿ. ಅವ್ರದ್ದು ಮಷಿನ್ ರಿಮೂವ್ ಮಾಡ್ತಾರೆ. ದುಡ್ಡು ನೋಡ್ತಾರೆ, ಅಲ್ಲೇ ಕಲ್ಗಡೆ ನೋಡಿದ್ದೀನಿ, ಅಲ್ಲೇ ಗಮ್ ಹಾಕಿದ್ದೀನಿ ಪೂರ್ತಿ. ಗಮ್ ನೋಡೋಕ್ಕೆ ನಮಗೆ ತಿರ್ಗಿ 11 ಜನ ಹಾಕಿದ್ದೀನಿ 1000. ಅವ್ರದ್ದು ಬಿ ಕಟ್ಟಾಯ್ತು ದುಡ್ಡು, ಅವ್ರದ್ದು ಬಂದಿಲ್ಲ. ನಮಗೆ ಡೈರೆಕ್ಟ್ ಬ್ರಾಂಚಲ್ಲಿ ಫೋನ್ ಮಾಡಿದ್ದೀನಿ. ಡೈರೆಕ್ಟ್ ಮ್ಯಾನೇಜರ್ ಬಂದಿದ್ದೀನಿ. ಮ್ಯಾನೇಜರ್ ಬಂದಕ್ಕೆ ಓಪನ್ ಮಾಡ್ತಾರೆ, ದುಡ್ಡು ಆಚೆ ಇದೆ, ಟೆನ್ಷನ್ ಮಾಡಬೇಡ, ಬೇರೆ ಜನಕ್ಕೆ ಹೋಗಿಲ್ಲ ದುಡ್ಡು, ಬ್ರಾಂಚಿಗೆ ಕಂಪ್ಲೇಂಟ್ ಮಾಡಬೇಕು, ದುಡ್ಡು ನಿಮಗೆ ಬರುತ್ತೆ ಅಷ್ಟೇ ಹೇಳಿದ್ದೀನಿ ಸರ್. ಇದು ಸಮಸ್ಯೆ ಆಯಿತು. ನಮಗೆ ರೆಕಾರ್ಡಿಂಗ್ ಇದೆ, ಎಲ್ಲ ಇದೆ. ಈಗ ಬಂದಿದ್ದೀನಿ ಇದು ಬ್ರಾಂಚಿಗೆ ಮಾತಾಡೋಕ್ಕೆ. ಈಗ ಬ್ರಾಂಚಿಗೆ ಹೋಗ್ತೀನಿ ಸರ್, ಏನು ಸಮಸ್ಯೆ ಬರುತ್ತೆ ಏನು ವಿಚಾರಿಸಿ. 2,700 ಗಮ್ ಹಾಕಿದ್ದೀನಿ ಸರ್. ಗಮ್ ಇದು ಕೆನರಾ ಬ್ಯಾಂಕ್ ATM. ಹೌದಾ? ಎವಿನ ಮುಖ ಒಮ್ಮೆ ನೋಡ್ಕೋಬಿಡಿ. ನಿಮ್ಮೂರಿನ ATM ಮಷೀನ್ಗಳ ಬಳಿ ಸುಳಿಯಬಹುದು. ATM ಬಳಿ ಈ ಯುವಕ ಕಂಡ್ರೆ ಅಷ್ಟೇ, ನೀವು ಡ್ರಾ ಮಾಡಿದ ಹಣ ಕೈಗೆ ಬರಲ್ಲ. ಅಸಲಿಗೆ ಇವನ ಹೆಸರು ನಿಯಾಜ್ ಉದ್ದೀನ್. ಮೂಲತಃ ತ್ರಿಪುರಾ ರಾಜ್ಯದ ಕದಮ್ತಾಲಾ ಪಟ್ಟಣದ ವಾಸಿ. ಹೊಟ್ಟೆಪಾಡಿಗೆ ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡಿದ್ದಾನೆ. ಅದನ್ನೇ ಮಾಡಿಕೊಂಡಿದ್ರೆ ಚೆನ್ನಾಗಿರುತ್ತಿತ್ತು. ಆದರೆ ಇವತ್ತು ಚಿಕ್ಕಬಳ್ಳಾಪುರ ಪೊಲೀಸರ ಅತಿಥಿಯಾಗಿದ್ದಾನೆ. ನಿಯಾಜ್ ಉದ್ದೀನ್ ತನ್ನ 2 ಸ್ನೇಹಿತರ ಜೊತೆ ಸೇರಿ ATM ಮಷೀನ್ನ ಹಣ ಡ್ರಾ ಮಾಡಿದಾಗ ಫೆವಿಕ್ವಿಕ್ ಮತ್ತು ಮರದ ತುಂಡನ್ನ ಬಳಸಿ ಡ್ರಾ ಮಾಡಿದ ಹಣ ಆಚೆ ಬಾರದಂತೆ ಮಾಡ್ತಿದ್ರು. ನಂತರ ಗ್ರಾಹಕರು ಹೋದ ನಂತರ ಹಣವನ್ನ ತೆಗೆದುಕೊಂಡು ಮಜಾ ಮಾಡ್ತಿದ್ರಂತೆ. ಆದರೆ ಈಗ ಆರೋಪಿ ಪೊಲೀಸರ ಅತಿಥಿಯಾಗಿದ್ದಾನೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಕೇಸ್ ರಿಪೋರ್ಟ್ ಆಯಿತು. ATM ಇಂದ ದುಡ್ಡು ಥೆಫ್ಟ್ ಆಗಿದೆ, ಈ ಥರ ಒಂದು ಕೇಸ್ ರಿಪೋರ್ಟ್ ಆಯಿತು. ಕೆನರಾ ಬ್ಯಾಂಕ್ದು ATM ಅಲ್ಲಿ ಅವರು ದುಡ್ಡು ವಿಡ್ರಾ ಮಾಡೋಕ್ಕೆ ಹೋಗಿದ್ದಾರೆ. ಆ ಟೈಮ್ಗೆ ಏನೂ ದುಡ್ಡು ಆಚೆ ಬಂದಿಲ್ಲ. ಆಮೇಲೆ ಅಕೌಂಟಿಂದ ಡೆಬಿಟ್ ಆಗಿದೆ, ಈ ಥರ ಒಂದು ಕೇಸ್ ಕೊಟ್ಟಿದ್ದಾರೆ. ಆಮೇಲೆ ನಾವು ಕೂಡ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ CCTV ವಗೇರಾ ಫುಟೇಜ್ ಕಲೆಕ್ಟ್ ಮಾಡಿ ನಮಗೆ ಗೊತ್ತಾಗಿದೆ ಕೆ ಬೇಸಿಕ್ಲಿ BB ರೋಡಲ್ಲಿ ಕೆನರಾ ಬ್ಯಾಂಕ್ ATM ಇದೆ. ಅಲ್ಲಿ ಒಬ್ಬರು ಆರೋಪಿ ನಿಯಾಜ್ ಉದ್ದೀನ್, ಅರೌಂಡ್ ಅವರದು 20 ಇಯರ್ಸ್ ಏಜ್ ಇದೆ. ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿ ಬೊಮ್ಮನಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವರದು ಊರು ತ್ರಿಪುರ ಅಲ್ಲಿದೆ. ಇವರು ಬೇಸಿಕ್ಲಿ ಒಂದು ಟ್ರಿಕ್ ಯೂಸ್ ಮಾಡಿದ್ದಾರೆ ಕಿ ಕೆನರಾ ಬ್ಯಾಂಕ್ ATM ಮಷೀನ್ಗೆ ಒಂದು ಫೆವಿಕ್ವಿಕ್ ಅಥವಾ ಬೇರೆ ಏನೋ ಗಮ್ ವಗೇರಾ ಅಥವಾ ಬೇರೆ ಸ್ಟ್ರಿಪ್ ವಗೇರಾ ಹಾಕ್ತಾರ. ಯಾವ ಜಾಗದಿಂದ ದುಡ್ಡು ಆಚೆ ಬರುತ್ತೆ ಆ ಜಾಗಕ್ಕೆ ಒಂದು ಸ್ಟ್ರಿಪ್ ಹಾಕ್ತಾರ. ಆಮೇಲೆ ವೇಟ್ ಮಾಡ್ತಾರೆ ಆಚೆ. ಸೊ ಬೇರೆ ಯಾವುದು ಜನ ದುಡ್ಡು ವಿಡ್ರಾ ಮಾಡೋಕ್ಕೆ ಬರ್ತಾರೆ. ಸೊ ಮಷೀನಿಂದ ಏನಾಗುತ್ತೆ, ದುಡ್ಡು ಆಚೆ ಬರುತ್ತೆ. ಬಟ್ ಸಿನ್ಸ್ ಆ ಜಾಗಕ್ಕೆ ಓಪನಿಂಗ್ಗೆ ಸ್ಟ್ರಿಪ್ ಹಾಕಿದ್ದಾರೆ, ಗಮ್ ಹಾಕಿದ್ದಾರೆ, ಈ ಕಾರಣ ಬಗ್ಗೆ ದುಡ್ಡು ಆಚೆ ಬರ್ತಾ ಇಲ್ಲ. ಸೊ ಆಮೇಲೆ ಇವರು ಯಾರು ವಿಡ್ರಾ ಮಾಡೋಕ್ಕೆ ಬಂದಿದ್ದಾರೆ ಅವರು ಆಚೆ ಹೋಗ್ತಾರೆ. ಆಮೇಲೆ ಇವರು ನಮ್ಮ ಅಕ್ಯೂಸ್ಡ್ ಒಳಗಡೆ ಹೋಗಿ ಅದನ್ನು ಸ್ಟ್ರಿಪ್ಗೆ ರಿಮೂವ್ ಮಾಡಿ ಅಲ್ಲಿಂದ ದುಡ್ಡು ವಿಡ್ರಾ ಮಾಡ್ತಾರೆ. ಸೊ ಈ ಥರ ಈ ಕೇಸ್ ರಿಪೋರ್ಟ್ ಆಗಿದೆ. ಟೋಟಲ್ ನಾವು ಇವರಿಂದ ಈಗ ಕ್ಯಾಶ್ ಸ್ವಲ್ಪ ರಿಕವರಿ ಮಾಡಿದ್ದೀವಿ. ಬೇರೆ ಇವರದು ಚಿಂತಾಮಣಿಯಲ್ಲಿ ಕೂಡ ಇದೇ ಥರ ಕೆನರಾ ಬ್ಯಾಂಕ್ ATM ಅಲ್ಲಿ ಇವರು ಕಳ್ಳತನ ಮಾಡಿದಾರ, ಅದು ಕೂಡ ಕೇಸ್ ಇದೆ. ಬೇರೆ ಯಾವ ಜಾಗ ಇವರದು ಇನ್ವಾಲ್ವ್ಮೆಂಟ್ ಇದೆ ಅದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಮೊದಲೇ ಇವರು ಏಪ್ರಿಲಲ್ಲಿ ಈ ಥರ ಕೇಸ್ ಕಮಿಟ್ ಮಾಡಿ
ಇವರು ತ್ರಿಪುರಾಗೆ ಓಡ್ಬಿಟ್ಟ. ತ್ರಿಪುರ ಬಿಹಾರ್ ನಾವು ಕಂಟಿನ್ಯೂಸ್ ಆಗಿ ಇವರದು ಲೊಕೇಶನ್ ವಗೇರೆ ಟ್ರ್ಯಾಕ್ ಮಾಡಿದ್ದೀರಿ. ತ್ರಿಪುರ ಬಿಹಾರ್ ಬೇರೆ ಬೇರೆ ಜಾಗಕ್ಕೆ ಹೋಗಿದ್ದೀರಾ. ಈಗ ರೀಸೆಂಟಾಗಿ ಮತ್ತೆ ಇವರು ಬೆಂಗಳೂರಿಗೆ ಬಂದಿದ್ದಾರೆ. ಆ ಟೈಮಿಗೆ ನಮ್ಮ ಪೊಲೀಸ್ ಹೋಗಿ ಇವ್ರು ಕರ್ಕೊಂಡು ಬಂದಿದ್ದಾರೆ. ಇವರನ್ನ ರಿಕವರಿ ಕೂಡ ಮಾಡಿದ್ದಾರೆ. ಈಗ ನಾವು ಒಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ. ಬಟ್ ಬೇರೆ ಜನದು ಕೂಡ ಇನ್ವಾಲ್ವ್ಮೆಂಟ್ ಇರಬೇಕು. ಯಾಕೆ ಒಬ್ಬರಿಗೆ ಮಾಡೋಕ್ಕೆ ಆಗಲ್ಲ ಈ ಥರದ್ದು ಕೆಲಸ. ಸೊ ಅವರದಿಂದ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಬೇರೆದವರಿಗೆ ಕೂಡ ಅರೆಸ್ಟ್ ಮಾಡ್ತೀವಿ. ನೋಡಿ, ATM ಅಲ್ಲಿ ಅವರು ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸುಮಾರು ATMs ಬೇರೆ ಬೇರೆ ಥರ ಆಗುತ್ತೆ ಫಂಕ್ಷನಿಂಗ್. ಒಂದು ATM ಅಲ್ಲಿ ದುಡ್ಡು ಬಂದಿದೆ, ಯಾರು ಕಲೆಕ್ಟ್ ಮಾಡಲ್ಲ, ಅಥವಾ 1 ಮಿನಿಟ್ಗೆ ಒಳಗಡೆ ಹೋಗುತ್ತೆ. ಯಾವುದು ATM ಅಲ್ಲಿ 5 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಈ ಥರ ಬೇರೆ ಬೇರೆ ATMಸ್ದು ಬೇರೆ ಬೇರೆ ಥರ ಇದೆ. ಸೊ ಇವರಿಗೆ ಏನಾದರೂ ಗೊತ್ತಾಗಬೇಕು ಮೊದಲಿಂದ ಟಾರ್ಗೆಟ್ಗೆ ಯಾವ ಬ್ಯಾಂಕ್ದು ATMಸ್ಗೆ ಟಾರ್ಗೆಟ್ ಮಾಡಬೇಕು, ಮತ್ತು ಯಾವ ಥರದ್ದು ಮಷಿನ್ ಕೂಡ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಮಷಿನ್ಸ್ದು ಬೇರೆ ಬೇರೆ ಥರದ್ದು ಫೀಚರ್ಸ್ ಇದೆ. ಯಾವ ಮಷಿನ್ಗೆ ಹೇಗೆ ಥರದ್ದು ಫೀಚರ್ಸ್ ಇದೆ, ಎಲ್ಲಿಂದ ದುಡ್ಡದು ಓಪನಿಂಗ್ ಎಲ್ಲಿದೆ, ದುಡ್ಡು ಹೇಗೆ ಥರ ಅವ್ರದ್ದು ಕೀಬೋರ್ಡ್ ಇದೆ, ಇದು ಎಲ್ಲ ಸ್ವಲ್ಪ ಇವರು ಅಬ್ಸರ್ವೇಷನ್ ಮಾಡ್ತಾರೆ. ಆಮೇಲೆ ಇದನ್ನು ಎಲ್ಲ ಕನ್ವರ್ಟ್ ಮಾಡ್ತಾರೆ. ಮತ್ತು ಮೊದಲಿಂದ ಏನಾದರೂ ಎಕ್ಸ್ಪೀರಿಯನ್ಸ್ ಇರಬೇಕು. ಇದೇ ಕಾರಣ ಬಗ್ಗೆ ಇದೇ ಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು. ಕೆನರಾ ಬ್ಯಾಂಕಲ್ಲಿ ಆಗಿದೆ, ಚಿಂತಾಮಣಿ ಚಿಕ್ಕಬಳ್ಳಾಪುರ 2 ಜಾಗ. ಮೇ ಬಿ ಏನಾದರೂ ಟೈಪ್ ಆಫ್ ಮಷಿನ್ ಸೇಮ್ ಇದೆ, ಈ ಕಾರಣ ಬಗ್ಗೆ ಮಾಡಿದ್ದಾರೆ, ಅಥವಾ ಯಾವುದು ಫಂಕ್ಷನ್ ಸೇಮ್ ಇದೆ, ಈ ಥರ ಮಾಡಿದ್ದಾರೆ. ನಾವು ಪತ್ತೆ ಮಾಡ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ಸಾಮಾನು ಖರೀದಿಗೆಂದು ಹಣ ಡ್ರಾ ಮಾಡಲು ATMಗೆ ಹೋಗುವ ಮುನ್ನ ಎಚ್ಚರಿಕೆಯಿಂದ ಇರಿ. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿ. ಇನ್ನು ಒಂದು ಸಲ ಗ್ರಾಹಕರು ATMನಲ್ಲಿ ಹಣ ಡ್ರಾ ಮಾಡುವ ಮುನ್ನ ಹಣ ಹೊರಬರುವ ಭಾಗವನ್ನ ಪರಿಶೀಲನೆ ಮಾಡಿದ್ರೆ ಒಳಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್,
ಕಂಡುಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಆಂಧ್ರದ ವಿರೋಧದ ನಡುವೆಯೂ ಚಿತ್ರಾವತಿ ಅಣೆಕಟ್ಟು ನಿರ್ಮಾಣಕ್ಕೆ ಅಡಿಪಾಯ ಹಾಕಿ ಬಾಗೇಪಲ್ಲಿ ಗುಡಿಬಂಡೆ ತಾಲೂಕು ಜನತೆಗೆ ಶುದ್ಧ ಕುಡಿಯುವ ನೀರು ನೀಡಿರುವ ಮಾಜಿ ಶಾಸಕ ಎನ್ ಸಂಪಂಗಿರವರ ಹೆಸರನ್ನೇ ಚಿತ್ರಾವತಿ ಜಲಾಶಯಕ್ಕೆ ನಾಮಕರಣ ಮಾಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಮಾಸನಪಲ್ಲಿ ಬಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಬಗ್ಗೆ ಸಾಮಾನ್ಯ ಇಲ್ಲಿ ಏನು ಜನಸಾಮಾನ್ಯರ ಆಶೋತ್ತರಗಳಿಗೆ ಅನುಗುಣವಾಗಿ ಇಲ್ಲಿ ಒಂದು ಅಣೆಕಟ್ಟನ್ನು ನಿರ್ಮಿಸಿದರೆ ಇದರ ಮೂಲಕ ಇಲ್ಲಿ ನೀರಾವರಿ ಮತ್ತು ಕುಡಿಯುವ ನೀರ ಅನುಕೂಲಕ್ಕಾಗಿ ನಮಗೆ ಅನುಕೂಲ ಆಗುತ್ತೆ ಅಂತ ಅನ್ನೋದು ಈ ಭಾಗದ ಜನರ ಆಶಯವಾಗಿದ್ದು ಅದನ್ನ ಕಾಲಕ್ಕೆ ತಕ್ಕಂತೆ ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಮಾಜಿ ಶಾಸಕ ಎನ್ ಸಂಪಂಗಿ ಅಭಿಮಾನಗಳ ಬಳಗ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಚಿತ್ರಾವತಿ ಅಣೆಕಟ್ಟು ಹೆಸರು ಬದಲಿಸುವುದಾದರೆ ಮಾಜಿ ಶಾಸಕ ಎನ್ ಸಂಪಂಗಿ ಹೆಸರು ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಮಾಸನಪಲ್ಲಿ ನಾರಾಯಣಸ್ವಾಮಿ ಮಾತನಾಡಿ, ಅವಿಭಜಿತ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಪ್ರತಿನಿಧಿಗಳಾದ RL ಜಾಲಪ್ಪ, KH ಮುನಿಯಪ್ಪ, ವಿ ಮುನಿಯಪ್ಪರವರ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಕಾರ್ಯಕರ್ತರ ಸಹಕಾರದೊಂದಿಗೆ ಅಂದಿನ ಶಾಸಕ ಎನ್ ಸಂಪಂಗಿನವರ ಹೋರಾಟದ ಪ್ರತಿಫಲದಿಂದ ಬಾಗೇಪಲ್ಲಿಯ ಪರಗೋಡು ಗ್ರಾಮದ ಬಳಿ ಚಿತ್ರಾವತಿ ಅಣೆಕಟ್ಟು ನಿರ್ಮಾಣಗೊಂಡಿರುವ ವಿಷಯ ಕ್ಷೇತ್ರದ ಎಲ್ಲರಿಗೂ ತಿಳಿದ ವಿಚಾರವಾಗಿದೆ. ಆದರೆ ಸಿಪಿಐಎಂನ ಕೆಲ ಮುಖಂಡರು ಅಣೆಕಟ್ಟು ನಿರ್ಮಾಣ ವಿಚಾರದಲ್ಲಿ ಮೂಲ ಇತಿಹಾಸವನ್ನು ಮರೆಮಾಚುವ ಕೆಲಸಕ್ಕೆ ಮುಂದಾಗಿರುವುದು ಬೇಸರದ ಸಂಗತಿಯಾಗಿದೆ. ಚಿತ್ರಾವತಿ ಅಣೆಕಟ್ಟು ನಿರ್ಮಾಣ ವಿಚಾರದಿಂದ ಹಿಡಿದು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಮಾಜಿ ಶಾಸಕ GV ಶ್ರೀರಾಮ್ ರೆಡ್ಡಿ ಕೊಡುಗೆ ಅಪಾರವಾದದ್ದು. ಆದರೆ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಮಾಜಿ ಶಾಸಕ ಎನ್ ಸಂಪಂಗಿನವರ ಕೊಡುಗೆ ಅಷ್ಟೇ ಇದೆ ಎಂದರು. ಅಣೆಕಟ್ಟಿನ ವಿಚಾರದಲ್ಲಿ ಹೆಸರನ್ನ ಇಡುವುದರ ಬಗ್ಗೆ ಏನು ತೀವ್ರವಾಗಿರ್ತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಚಿತ್ರಾವತಿ ಅಣೆಕಟ್ಟಿನ ಪ್ರಮುಖ ರೂವಾರಿಗಳು ಸನ್ಮಾನ್ಯ ಈ ಭಾಗದ ಚಿರಪರಿಚಿತ ಮಾಜಿ ಶಾಸಕರು, ಜನಪ್ರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಎನ್ ಸಂಪಂಗಿ ಅವರನ್ನು ಚಿತ್ರಾವತಿ ಜಲಾಶಯಕ್ಕೆ ಏನು ಹೆಸರನ್ನು ಸೂಚಿಸುವುದಾದರೆ ಖಂಡಿತ ಅಗ್ರಸ್ಥಾನದಲ್ಲಿ ಅವರ ಹೆಸರನ್ನೇ ಇಡಬೇಕು ಅಂತ ನಮ್ಮ ಒತ್ತಾಯ. ಏಕೆ ಅಂತಂದರೆ ಅವರ ಕೊಡುಗೆ ಅಪಾರ. ಚಿತ್ರಾವತಿ ಅಣೆಕಟ್ಟನ್ನು SM ಕೃಷ್ಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಮಯದಲ್ಲಿ ಏನು ಕೈಗೆತ್ತಿಕೊಂಡ್ರು, ಅದರ ಕ್ರಿಯಾ ಯೋಜನೆಯಿಂದ ಅನುಮೋದನೆಯ ತನಕ ಕೇಂದ್ರ ಜಲಮಂಡಳಿಯಿಂದ NOC ಪಡೆಯುವುದವರೆಗೂ APJ ಅಬ್ದುಲ್ ಕಲಾಂ ಅವರ ಬಳಿ ಫ್ಲೋರೋಸಿಸ್ ಪೀಡಿತರನ್ನು ಕರೆದುಕೊಂಡು ಹೋಗಿ ಇಲ್ಲಿನ ಭಾಗದ ಏನು ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಟ್ಟು ಕೇಂದ್ರದಿಂದ ಸಮಸ್ಯೆ ಪರಿಹಾರಕ್ಕೆ ಏನು ಯೋಜನೆ ರೂಪಿಸಿಕೊಳ್ಳಲು ಅಡ್ಡಿಯಾಗದಂತೆ ಪರಿಹಾರವನ್ನು ಸೂಚಿಸಲಿಕ್ಕೂ ಅವರ ಕೊಡುಗೆ ಅಪಾರ. ಅದೇ ರೀತಿಯಲ್ಲಿ ಇಲ್ಲಿ ಕೆಲಸ ಪ್ರಾರಂಭವಾಗಿ 80% ಕಾಮಗಾರಿ ಮುಗಿದಿದ್ದು ಅವರು ಶಾಸಕರಾಗಿದ್ದಂಥ ಸಮಯದಲ್ಲೇ ಕ್ರಿಯಾ ಯೋಜನೆ, ನೆಕ್ಸ್ಟು DPR ಮತ್ತು ಹಣ ಬಿಡುಗಡೆ ಮತ್ತು ಶಂಕುಸ್ಥಾಪನೆ ಇವೆಲ್ಲವನ್ನು ಅವರ ಕಾಲದಲ್ಲೇ ಕೈಗೊಂಡಿರ್ತಕ್ಕಂಥದ್ದು ಅವರ ಅತಿ ಹೆಚ್ಚು ಪರಿಶ್ರಮ. ಅವರ ಜೊತೆಗೆ ಅಂದಿನ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ನಾರಾಯಣ, ಮಾಜಿ ಶಾಸಕ ಎನ್ ಸಂಪಂಗಿ ಅಭಿಮಾನಿ ಬಳಗದವರಾದ ರಾಮಚಂದ್ರ, ಗಂಗಿರೆಡ್ಡಿ, KV ರಾಧಾಕೃಷ್ಣ, ಲಕ್ಷ್ಮೀನಾರಾಯಣಪ್ಪ, ಚಲಪತಿ, K ಗಂಗಿರೆಡ್ಡಿ ಮತ್ತಿತರರು ಇದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಹಿಂದುಳಿದ ಯಾದವ ಸಮಾಜವನ್ನು ಸಂಘಟಿಸಿ ಮುಖ್ಯವಾಹಿನಿಯಲ್ಲಿ ತರುವ ಸಲುವಾಗಿ ಅಖಿಲ ಭಾರತ ಯಾದವ ಮಹಾಸಭಾ ಹಾಗೂ ಕರ್ನಾಟಕ ರಾಜ್ಯ ಗೊಲ್ಲ ಸಂಘದ ಆಶ್ರಯದಲ್ಲಿ ಆರಂಭವಾಗಿರುವ ಗೊಲ್ಲ ಕಳಸ ಯಾತ್ರೆ ಶಿಡ್ಲಘಟ್ಟ ನಗರಕ್ಕೆ ಪ್ರವೇಶ ಮಾಡಿದೆ. ಚಿಂತಾಮಣಿ ಮಾರ್ಗದ
ಮಾರ್ಗದ ಮೂಲಕ ಶಿಡ್ಲಘಟ್ಟಾಗೆ ಪ್ರವೇಶ ಮಾಡಿದ ಗೊಲ್ಲ ಕಳಶ ಯಾತ್ರೆಗೆ ಗೊಲ್ಲ ಸಮಾಜ ಹಾಗೂ ಇನ್ನಿತರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭವ್ಯವಾಗಿ ಸ್ವಾಗತಿಸಿದ್ದಾರೆ. ನಗರದ ಮಯೂರ ವೃತ್ತದಲ್ಲಿ ಕಳಶಗಳನ್ನು ಹೊತ್ತಿದ ಮಹಿಳೆಯರು ಪೂರ್ಣ ಕುಂಭದಿಂದ ಸ್ವಾಗತಿಸಿದ್ದಾರೆ. ಸಮಾಜದ ವಿವಿಧ ಗಣ್ಯರು ಸೇರಿದಂತೆ ನೂರಾರು ಮಂದಿ ಕಳಶ ಯಾತ್ರೆಯನ್ನ ಭವ್ಯವಾಗಿ ಬರಮಾಡಿಕೊಂಡಿದ್ದಾರೆ. ಬಿಜೆಪಿ ಸೇವಾ ಸೌಧ ಕಚೇರಿಯ ಮುಂಭಾಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ, ನಗರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕಳಶಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸ್ವಾಗತಿಸಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸಹ ಕಳಶವನ್ನ ಭವ್ಯವಾಗಿ ಸ್ವಾಗತಿಸಿದ್ದಾರೆ. ನಗರದ ಅಶೋಕ ರಸ್ತೆಯ ಮೂಲಕ ಟಿಬಿ ರಸ್ತೆ ಮೂಲಕ ಸಾಗಿದ ಕಳಶ ಯಾತ್ರೆ ನಗರಸಭೆ ಕಾರ್ಯಾಲಯದ ಮುಂದೆ ಪೌರಾಯುಕ್ತ ಅಮೃತ ಮತ್ತು ನಗರಸಭಾ ಸದಸ್ಯರು ಕಳಶಕ್ಕೆ ಪುಷ್ಪ ಸಮರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದ್ದಾರೆ. ಶ್ರೀಕೃಷ್ಣ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಆನಂತರ ಚಿಕ್ಕಬಳ್ಳಾಪುರಕ್ಕೆ ಬೀಳ್ಕೊಟ್ಟರು. ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ ಮಾತನಾಡಿ, ತೆಲಂಗಾಣದ ಮಾದರಿಯಲ್ಲಿ ಹಿಂದುಳಿದ ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ಕಲ್ಪಿಸಬೇಕು. ಈ ಮಾದರಿಯನ್ನ ಇಡೀ ದೇಶದಲ್ಲಿ ಅನುಸರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು 8 ರಾಜ್ಯಗಳಲ್ಲಿ 9 ರಾಜ್ಯದಲ್ಲಿ ಕರ್ನಾಟಕಕ್ಕೆ ಕಳಶಯಾತ್ರೆ ಬಂದಿದೆ. ಅದನ್ನು ಅದ್ದೂರಿಯಾಗಿ 3 ದಿವಸಗಳಿಂದ ನಾವು ಬರಮಾಡಿಕೊಂಡು ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ತಿದೆ. ಇದು ಇಲ್ಲಿಂದ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಹೊಸಪೇಟೆ, ಬಳ್ಳಾರಿ, ರಾಯಚೂರು, ಅಲ್ಲಿಂದ ಯಾದಗಿರಿಗೆ ಹೋಗಿ ನಾರಾಯಣಪೇಟೆಯಲ್ಲಿ ತಲುಪಿಸುವಂಥ ಕೆಲಸ ಆಗುತ್ತೆ. ಇದರ 4 ನಿರ್ಣಯಗಳು: ಒಂದು, 5 ರೆಗ್ಯುಲೇಟ್ ಆಗಬೇಕು ಅಂತೇಳಿ. ಎರಡನೇದು, ಈಗೇನು ಜಾತಿಗಣತಿ ಸಂದರ್ಭದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ನಮೂದು ಮಾಡಿ ಜಾತಿಗಣತಿ ಮಾಡಬೇಕು. ಸಮಾಜದಲ್ಲಿ ಈಗ ಸಣ್ಣ ಸಣ್ಣ ಸಮಾಜಗಳ ಸ್ಥಿತಿಗತಿಗಳ ಬಗ್ಗೆ ಅರಿಬೇಕು ಅನ್ನೋದು 2ನೇ ನಿರ್ಣಯ. 3ನೇ ನಿರ್ಣಯ, ಮಹಿಳಾ ಬಿಲ್ ಪಾಸ್ ಆಗಿರೋದ್ರಿಂದ ಅಲ್ಲಿ SC ST ಮತ್ತು ಜನರಲ್ ಮಾಡಬೇಕು ಅಂತ ಅದು ಹಿಂದುಳಿದ ವರ್ಗಗಳ ಮಹಿಳೆಯರಿಗೂ ಸಹ ಮೀಸಲಾತಿಯನ್ನು ಎಕ್ಸ್ಟೆಂಡ್ ಮಾಡಬೇಕು. ಸಮಾಜದ ಮುಖಂಡರಾದಂತಹ ಟಿಕೆ ನಾಗರಾಜ್, ದೊಗರರ ನಾಯಕನಹಳ್ಳಿ ವೆಂಕಟೇಶ್, ನಗರಸಭೆಯ ಅಧ್ಯಕ್ಷ ವೆಂಕಟಸ್ವಾಮಿ, ಉಪಾಧ್ಯಕ್ಷೆ ರೂಪಾ ನವೀನ್, ನಗರಸಭಾ ಸದಸ್ಯ ನಾರಾಯಣಸ್ವಾಮಿ, ಲಕ್ಷ್ಮಣ್, ಮಾಜಿ ಸದಸ್ಯ ದೇವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂಗಳಿಗೆ ಭಾರೀ ಬೇಡಿಕೆ. ಗಗನಕ್ಕೇರಿ ಒಂದೇ ದಿನಕ್ಕೆ ಬೆಲೆ ಕುಸಿತ, ಬೇಸರ ವ್ಯಕ್ತಪಡಿಸಿದ ಹೂ ಬೆಳೆಗಾರರು. ವಾಟದ ಹೊಸಳ್ಳಿ ಕೆರೆ ನೀರಿನ ವಿವಾದ, ಭುಗಿಲೆದ್ದ ಅನ್ನದಾತರು, ಬೃಹತ್ ಕಾಲ್ನಡಿಗೆ ಜಾಥಾ ಮೂಲಕ ರೈತರ ಆಕ್ರೋಶ. ಜಿಲೆಟಿನ್ ದಾಸ್ತಾನು ಕಚೇರಿ ತೆರೆಯಲು ವಿರೋಧ, ನ್ಯಾಯಾಲಯದ ಮೊರೆ ಹೋಗಿದ್ದ ರೈತರು, ಸಮಸ್ಯೆ ಆಲಿಸಿದ ಜಿಲ್ಲಾಧಿಕಾರಿ PN ರವೀಂದ್ರ. ಎಟಿಎಂನಲ್ಲಿ ಕಳ್ಳರ ಕೈಚಳಕ, ಡ್ರಾ ಮಾಡಿದ ಗ್ರಾಹಕರ ಹಣಕ್ಕೆ ಗಾಳ, ಕೊನೆಗೂ ಅಂಧರಾದ ಖದೀಮರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.